ಓಕೆ, ಇದು ನಮ್ದು ಮೂಲ ಮನೆ, ಅಜ್ಜಿ ಮನೆ. ಈಗ ಒಂದು ನಾಯಿ ಬೊಗಳ್ತಿದೆಯಲ್ಲ, ಅದು ನನ್ನ ಅಣ್ಣ ಲ್ಯಾಬ್ ಅಂತ ತಂದದ್ದು. ಈಗ ತೋರಿಸ್ತೇನೆ ನಿಮ್ಗೆ. ನಾಯಿ ಪ್ರಿಯ ಅಲ್ಲ ನೀವು? ನಿಮ್ಮ ಲ್ಯಾಬ್ ಅಲ್ಲ ನಮ್ದು ನೋಡಿ, ಸಿಲ್ವರ್ ಲಿಟ್ರಿವರ್. ಹೌದು, 6 ತಿಂಗಳೇನಾಗಿದೆ. ಕ್ರಾಸ್ ಯಾವ್ದಪ್ಪ ನಿನ್ನ ಬ್ರೀಡು? ಯಾವ್ದಾದ್ರೆ ಏನು? ಜೀವ ಅಂತ ಹೇಳಿ. ನಾನೊಂದು ಪ್ರಾಣಿ, ನನಗೊಂದು ಜೀವ ಇದೆ. ಯಾವ್ದಾದ್ರು ಯಾರು ಇಷ್ಟು ಪ್ರೀತಿ ತೋರಿಸ್ಲಿಲ್ಲ ಈ ಮನೇಲಿ, ಯಾರು ಇಷ್ಟು ಪ್ರೀತಿ ತೋರಿಸ್ಲಿಲ್ಲ. ಇವ್ರು ಯಾರಪ್ಪ? ಇದು ನಂದೇ ಬ್ರೀಡ್ ಇರ್ಬೇಕಂತ. ಮೂಲ ಮನೆ ಶಿವನಿಲಯ. ಶಿವನಿಲಯ ಯಾಕೆ ಬಂತು ಅಂದ್ರೆ, ನನ್ನ ಅಜ್ಜನ ಹೆಸರು ಶಿವಣ್ಣ. ಶಿವನಿಲಯ. ನಮ್ಮ ಅಜ್ಜಿಗೆ 9 ಜನ ಮಕ್ಕಳು, ಹಾಗಾಗಿ ನಮ್ಮ ಫ್ಯಾಮಿಲಿ ನವಮಿ ಫ್ಯಾಮಿಲಿ. ಫೋಟೋ ಸೆಷನ್. ನನ್ನ ಅಪ್ಪ ಅಮ್ಮ. ವಿಶ್ವಕರ್ಮದಲ್ಲಿ ಯಾರಾದ್ರೂ ಅಪ್ಪನಿಗೆ ಇಷ್ಟು ಕೂದಲಿತ್ತಲ್ಲ, ಆಮೇಲೆ ಬರ್ತಾರೆ ಇವರು ಅವರು ಅಂತ ಹೇಳ್ತೀನಿ. ನೀವು ನೋಡಿದಿರಲ್ಲ ಅಪ್ಪ? ನಾನು ನೋಡಿದ್ದೀನಿ. ಇದು ರೂಮ್ ದೇವರ ಕೋಣೆ ಅಲ್ಲ. ಮೊದ್ಲು ನಾನು, ಅಪ್ಪ, ಅಮ್ಮ ಮತ್ತೆ ಅಣ್ಣ, ಅಕ್ಕ. ಇಲ್ಲಿ 5 ಜನ ಇಲ್ಲಿ. ಅಂದ್ರೆ ನಮ್ದು ರೂಮು ಒಂದು ಗಾಡ್ರೇಜ್ ಇತ್ತು, ಒಂದು ಕೆಳಗಡೆ ಬೆಟ್ಟ, ಮತ್ತೆ ಎಲ್ಲ ಬಟ್ಟೆ ಎಲ್ಲ ಅಲ್ಲೇ ನಮ್ದು. ಅಷ್ಟು ಜನರು. ಈಗ ಒಂದು ಮನೆ ಸಾಕಾಗುದಿಲ್ಲ. ಅಷ್ಟು ಇಲ್ಲಿ ಅಲ್ಲಿ ಇಲ್ಲಿ ನೋಡ್ಲಿಕ್ಕೆ ಇಷ್ಟ ಆಗುತ್ತೆ, ಆದ್ರೆ ಇಲ್ಲೇ ಪಕ್ಕದಲ್ಲಿ ಇರುತ್ತೆ ಹಲ್ಲಿ. ಮತ್ತೆ ನಿಮ್ಮ ಮನೆಯಲ್ಲಿ ಹಲ್ಲಿ ಇಲ್ವಾ? ಇಲ್ಲ, ನಮ್ಮ ಮನೆಯಲ್ಲಿ ಕಿಟಕಿ ಡೋರ್ ಏನು ತೆಗಿಯೋದೇ ಇಲ್ಲ, ನಿಜದಲ್ಲಿ ಹಲ್ಲಿಗೋಸ್ಕರ. ಅದಿದ್ರೆ ಮತ್ತೆ ಓಡಿಸ್ಬೇಕು. ನಿಮ್ದು ಈ ರೊಮ್ಯಾಂಟಿಕ್ ಸೀನ್ ಎಲ್ಲ ಜಾಸ್ತಿ ಆಗ್ಬೋದು. ಇವರು ಬೇಕಂತ ಹಲ್ಲಿ ಬಿಡುವರು. ಹೌದಾ? ಇಲ್ಲಿ ದೊಡ್ಡಪ್ಪ ಎಲ್ಲರ ಒಟ್ಟಿಗೆ ಕೂತ್ಕೊಳ್ಳೋದು, ಹುಡುಗರು ಚಿಕ್ಕಪ್ಪ ಎಲ್ಲ ಬೆಳಿಗ್ಗೆ. ಆಮೇಲೆ ಹೆಂಗಸರು ಕೂತ್ಕೊಳ್ಳೋದು. ಹೌದಾ? ಹುಡುಗರು ಅದಕ್ಕೆ ನೀವು ಭಾರಿ ಇಷ್ಟ ಆಗಿದ್ದೀರಾ ಅಂತ. ಅದ್ರ ಮನಸ್ಸಿನ ಮಾತು. ದಮ್ಮ ಈ ಮನೆಯಿಂದ ಕರ್ಕೊಂಡು ಹೋಗು. ಬಿಗ್ ಬಾಸ್ ಗೌತಮಿ ಅವರು ಬರ್ತಾರಂತೇಳಿ ಕೇಳಿದ್ದೆ, ನಮಗೆ ತುಂಬ ಖುಷಿ ಆಯಿತು. ಮತ್ತೆ ನನಗೆ ಕಾಲ್ ಬಂತು, ಇವರು ಬಂದರು ಅಂತೇಳಿ. ನಮ್ಮ ಅಂತೇನು ಯಾವಾಗಲೂ ಬಿಜಿ, ಯಾವಾಗಲೂ ಮನೆ ಬರುವಾಗ ಒಂದು 9-10 ಗಂಟೆ ಆಗ್ತದೆ. ಯಾವಾಗಲೂ ಬರುವುದರಿಂದ ಸ್ವಲ್ಪ ಬೇಗ ಬಂದರು. ನಾವು ಅವತ್ತು 6 ಗಂಟೆಗೆ ಎಲ್ಲ ಮುಗಿಸಿ ಬೇಗ ಬಂದಿದ್ದೇನೆ ಮನೆಗೆ. ನಾವು ಗೇಟಿಗೆಲ್ಲ ರಿಮೋಟ್ ಇದರಲ್ಲಿ ಮೊಬೈಲಲ್ಲಿ ಮೊಬೈಲಲ್ಲಿ ಆನ್ ಆಗ್ತೇನೆ. ಇಲ್ಲಿ ಹೊಸ ಮನೆ ಅಲ್ಲ ನೀವು? ಮೊನ್ನೆ ಗೃಹ ಪ್ರವೇಶ. ಸಿಗಲಿ ಈಗಲೇ ಹಾಕ್ತೇನೆ ನೋಡಿ, ಈಗಲೇ ಹಾಕ್ತೇನೆ. ಈಗಲೇ ಪಕ್ಕ ದೂಡ ಈಗಲೇ ರಿಮೋಟ್ ಅಲ್ಲ. ರಿಮೋಟ್ ಬ್ಯಾಟ್ರಿ ಅದು ಅವರದ್ದೇ ಪ್ರಾಡಕ್ಟ್. ಹಾಗಾಗಿ ಅವ್ರು ಹೇಳ್ದಂಗೆ ಕೇಳುತ್ತೆ. ಹಾಕಿದ ತಕ್ಷಣ ಕ್ಲೋಸ್ ಆಗುತ್ತೆ, ನೀವು ಬಂದ ತಕ್ಷಣ ಕ್ಲೋಸ್ ಆಗುತ್ತೆ. ಕ್ಲೋಸ್ ಲಾಕ್ ಇದ್ರಲ್ಲಿ ಎಷ್ಟು ಲಾಕ್ ಅದೇ ಅಂತ ಬನ್ನಿ
ಹಾ ಬಲಗಾಲಿಟ್ಟದ ಬಲಗಾಲಿಟ್ಟು ಬರದ ಬಲಗಾಲಿ ಬಲಗಾಲಿ ಇಡ್ತಾ ಇದ್ದೀನಿ. ಇದೇ ಟಿವಿನಲ್ಲಿ ಬಿಗ್ ಬಾಸ್ ನೋಡ್ತಿದ್ದಿದ್ದ? ಇಲ್ಲ, ನೀವು ಫಿನಾಲೆ ಮುಗಿದ್ಮೇಲೆ ತಾನೇ ಇಲ್ಲಿ. ಹಸ್ಬೆಂಡ್ ಕೂಡ ತುಂಬಾ ಒಳ್ಳೆ ರೀತಿಯ ಮಾತಾಡಿ ನಮಗೆ ತುಂಬಾ ಖುಷಿ ಆಯ್ತು. ಅವರು ನಿಜವಾಗ್ಲೂ ಪಾಸಿಟಿವ್ ಮೈಂಡ್ ಮತ್ತೆ ಸರಳ, ಅವರ ಗುಣ ನೋಡುವಾಗ ಖುಷಿ ಆಯ್ತು. ಬೇರೆ ಅಂತ ಅನ್ನಿಸ್ಲಿಲ್ಲ. ಅನಿಸ್ಲಿಲ್ಲ, ಫ್ಯಾಮಿಲಿಯರ್ ಆಗಿತ್ತು. ಪೇಂಟಿಂಗ್ ಕಿಟಕಿ ತರ. ಇದು ನಮ್ದು ಹಳೆ ಮನೆ ಅಲ್ಲಿದ್ದು. ಓ ಹೌದು. ಇದು ಸೇಮ್ ಕಿಟಕಿ ಇಲ್ಲಿ ನಿಮಗೆ ಕಾಣ್ತದೆ. ಇಲ್ಲಿಂದ ಏನ್ ಕಾಣುತ್ತೆ ಅಲ್ಲಿಗೆ. ಅದೆರಡು ಇದು ಹಂಚಿನ ಇದೆಲ್ಲ ಅದು ರೇಡಿ ಟೈಪ್ ಅಲ್ಲಿ. ಅದನ್ನು ಕಟ್ ಮಾಡಾಯ್ತಾ ಯಾರದ್ ರೂಮ್ ಇದು? ಯಶೋದ? ಇದು ವಿಷಿನ ರೂಮ್ ಮಾತ್ರ ಅವನಿಗೆ ಮಲಗದ. ಹೌದಾ? ನನ್ನ ಜೊತೆ ಮಲಗೋದು. ಹೌದಾ? ಅವ ಬರೋದು ಬೇಡ ಅಂತ ಎಲ್ಲ ತೋರಿಸ್ತಾನೆ ಅವ. ನೀನು ಬರೋದು ಬೇಡ ಎಲ್ಲ ತೋರಿಸ್ತಾನೆ, ರಾಸಿ ಬಿದ್ದದನ್ನೆಲ್ಲ ತೋರಿಸ್ತಾನೆ. ಹಿಂದೆ ಫಿಕ್ಸ್ ಮಾಡಿದ್ದೆ ನಾವು. ಆ್ಯಕ್ಚುಲಿ ಸ್ವಲ್ಪ ನಾವು ಲೇಟ್ ಮಾಡಿದ್ದು ಬಿಗ್ ಬಾಸ್ ಎಲ್ಲ ಮುಗಿಲಿ ಅಂತೇಳಿ. ಇವ ಬರ್ತಾನಲ್ಲ, ಬಂದ್ರೆ ಇಲ್ಲ ಅವ ಬರಲಿಲ್ಲ, ಮುಂಚಿನ ದಿವಸ ಬಂದೋಗಿದ್ದಾನೆ. ಅಂದ್ರೆ ಈ ಸಲ ಲೇಟ್ ಅಲ್ಲ ಬಿಗ್ ಬಾಸ್, ಇಲ್ಲದ್ರೆ ಬೇಗ 3 ತಿಂಗಳು ಮಾಡ್ತಾರೆ. ನಾವು ಅದಕ್ಕೆ ಫ್ಯಾಮಿಲಿ ರೌಂಡ್ ಮುಂಚೆ ಬರುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ವಿ. ನಮಗೂ 100+ ಅಂತ ಗೊತ್ತಿರ್ಲಿಲ್ವಲ್ಲ. ಸೊ 70 ಆಯ್ತು, 75 ಆಯ್ತು, ಯಾಕೆ ಫ್ಯಾಮಿಲಿ ಅವ್ರು ಬರ್ತಿಲ್ಲ? ಬಟ್ ನಿಮಗೆ ಅಷ್ಟು ಲೆಕ್ಕಲ್ಲಿ ಗೊತ್ತಿರ್ಲಿಲ್ಲ. ನಾಳೆ ಲೆಕ್ಕ ಹಾಕ್ತಿದ್ವಿ. ಚೈತ್ರ ಅವರು, ತ್ರಿವಿಕ್ರಮ್ ಅವರು, ಅವರೆಲ್ಲ ಕೇಳ್ತಿದ್ವಿ. ನಾವೇನಾದ್ರೂ ಲೆಕ್ಕ ತಪ್ಪಿದ್ರೆ ಕೇಳ್ತಿದ್ವಿ. ಭರ್ಜರಿ ಭೋಜನ, ಜಗಜಿಕಾನ ಪಾರ್ಟಿ, ದ್ರಾಕ್ಷಿ ಐಸ್ ಕ್ರೀಮ್.